Hello everyone, welcome to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ಜುಲೈ 8ನೇ ತಾರೀಕು ಯಾವ್ದೆಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಈ ಕರೆಂಟ್ ಅಫೇರ್ಸ್ ಅಲ್ಲಿ ಇವತ್ತಿನ ವಿಡಿಯೋದಲ್ಲಿ ಯಾವ್ದೆಲ್ಲ ಟಾಪಿಕ್ಸ್ ಗಳನ್ನ ಕವರ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಪ್ಯಾಂಗೋಲಿನ್, ಹಿಮಾಲಯನ್ ಪ್ಯಾಂಗೋಲಿನ್ ಮತ್ತೆ ಚೈನೀಸ್ ಪ್ಯಾಂಗೋಲಿನ್ ಎರಡು ಕೂಡ ಬೇರೆ ಬೇರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಅಲ್ಲಿ ಇದೆ. ನಂತರ ಬಿಂತಂಗ್ ಆದಿಪುರಾನ್ ಅನ್ನುವಂತಹ ಒಂದು ಅವಾರ್ಡ್ ಅನ್ನ ನರೇಂದ್ರ ಮೋದಿ ಅವರಿಗೆ ಇಂಡೋನೇಷ್ಯಾದಿಂದ ಕೊಟ್ಟಿದ್ದಾರೆ, ಅದಕ್ಕೆ ನ್ಯೂಸ್ ಅಲ್ಲಿದೆ. ನಂತರ ಗೌಹಾಟಿ ಬ್ರಿಕ್ಸ್ ಔಟ್ಕಮ್ ಗೌಹಾಟಿ ಡಿಕ್ಲರೇಷನ್ ಅದರ ಬಗ್ಗೆ ನೋಡೋಣ. ಅಂಡ್ ಲಾಸ್ಟ್ ಒನ್ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್. ಸೊ ಇದಿಷ್ಟನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಹಿಮಾಲಯನ್ ಪ್ಯಾಂಗೋಲಿನ್. ಸೊ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ರಿಸರ್ಚರ್ಸ್ ಇತ್ತೀಚೆಗೆ ಕನ್ಕ್ಲೂಡ್ ಮಾಡಿರೋ ಪ್ರಕಾರ ಹಿಮಾಲಯನ್ ಪ್ಯಾಂಗೋಲಿನ್ ಡಿಸ್ಟಿಂಕ್ಟ್ ಎಕ್ಸ್ಟೆಂಟ್ ಸ್ಪೀಸೀಸ್ ಚೈನೀಸ್ ಪ್ಯಾಂಗೋಲಿನ್ ಗೆ ಕಂಪೇರ್ ಮಾಡಿದ್ರೆ ಚೈನೀಸ್ ಪ್ಯಾಂಗೋಲಿನ್ ಮತ್ತೆ ಹಿಮಾಲಯನ್ ಪ್ಯಾಂಗೋಲಿನ್ ಎರಡು ಕೂಡ ಬೇರೆ ಬೇರೆ ಅಂತ ಹೇಳಲಾಗಿದೆ. ಅದಕ್ಕೋಸ್ಕರ ಪ್ಯಾಂಗೋಲಿನ್ಸ್ ನ್ಯೂಸ್ ಅಲ್ಲಿ ಇದೆ. ಐದರ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಹಿಮಾಲಯನ್ ಪ್ಯಾಂಗೋಲಿನ್ ಬಗ್ಗೆ ಸಪರೇಟ್ ಆಗಿ ಕೇಳಬಹುದು, ಅಥವಾ ಪ್ಯಾಂಗೋಲಿನ್ ನ ಫೀಚರ್ ಬಗ್ಗೆ ಕೇಳಬಹುದು, ಅಥವಾ ಪ್ಯಾಂಗೋಲಿನ್ ನ ಕನ್ಸರ್ವೇಷನ್ ಸ್ಟೇಟಸ್ ಬಗ್ಗೆ ಕೂಡ ಕೇಳಬಹುದು. ಸೊ ಈ ಒಂದು ನಿಟ್ಟಿನಲ್ಲಿ ಡೀಟೇಲ್ ಆಗಿ ಪ್ಯಾಂಗೋಲಿನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಪ್ಯಾಂಗೋಲಿನ್ಸ್ ಗಳು ನಾಕ್ಟರ್ನಲ್ ಸ್ಪೀಸೀಸ್ ಗಳು. ಅಂಡ್ ಇದಕ್ಕೆ ಫುಡ್ಗೋಸ್ಕರ ಗುಂಡಿಯನ್ನ ತೆಗೆದು ಅಂದ್ರೆ ಬಾರೋವನ್ನು ಮಾಡ್ಬಿಟ್ಟು ಅಲ್ಲಿ ಸಿಗುವಂತಹ ಆಂಟ್ಸ್ ಮತ್ತೆ ಟರ್ಮೈಟ್ಸ್ ಗಳನ್ನ ತಿನ್ನುತ್ತೆ. ಅಂಡ್ ಈ ರೀತಿಯಾದಂತಹ ಆಕ್ಟಿವಿಟಿಯಿಂದ ಏರೇಷನ್ಗೆ, ಸಾಯಿಲ್ ಏರೇಷನ್ಗೆ ಮತ್ತೆ ಸಾಯಿಲಿನ ಮಾಯಿಶ್ಚರ್ ಅನ್ನ ಆಡ್ ಮಾಡೋದಕ್ಕೂ ಕೂಡ ಪ್ಯಾಂಗೋಲಿನ್ಸ್ ಹೆಲ್ಪ್ ಮಾಡುತ್ತೆ. ವಿಚ್ ಇಸ್ ನಥಿಂಗ್ ಬಟ್ ಪ್ಯಾಂಗೋಲಿನ್ಸ್ ವಿಲ್ ಡೂ ದ ಮ್ಯಾನೇಜ್ಮೆಂಟ್ ಆಫ್ ದ ಎಕೋಸಿಸ್ಟಮ್. ಕರೆಕ್ಟ್ ಅಲ್ಲ? ನೆಕ್ಸ್ಟ್ ಇದರ ಮೇಲೆ ಸ್ಕೇಲ್ಸ್ ಗಳನ್ನ ನೋಡು. ಕರೆಕ್ಟ್ ಅಲ್ಲ? ಈ ಸ್ಕೇಲ್ಸ್ ಯಾವ್ದ್ರಿಂದ ತಯಾರಾಗಿದೆ ಅಂತ ಹೇಳಿದ್ರೆ ಕೆರಟಿನ್ ಇಂದ ತಯಾರಾಗಿದೆ. ಸೊ ಕೆರಟಿನ್ ಇಂದ ತಯಾರಾಗಿರೋದ್ರಿಂದ ಈ ಸ್ಕೇಲ್ಸ್ ಅನ್ನ ಹೆಚ್ಚಿನ ಹಣಕ್ಕೋಸ್ಕರ ವ್ಯಾಪಾರವನ್ನ ಮಾಡೋದಕ್ಕೋಸ್ಕರ ಪ್ಯಾಂಗೋಲಿನ್ಸ್ ನ ಟ್ರೇಡಿಂಗ್ ಅನ್ನ ಮಾಡ್ತಾರೆ. ಈ ಕೆರಟಿನ್ ಇಂದ ತಯಾರಾಗಿರುವಂತಹ ಸ್ಕೇಲ್ಸ್ ಅನ್ನ ಮೆಡಿಸಿನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಟ್ರೆಡಿಷನಲ್ ಮೆಡಿಸಿನ್ಸ್ ಗಳನ್ನ ತಯಾರು ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಜೊತೆಗೆ ಈ ಪ್ಯಾಂಗೋಲಿನ್ಸ್ ಗಳು ಯೂಶಲಿ ಸ್ಲೋ ರಿಪ್ರೊಡಕ್ಷನ್ ನ ಹೊಂದಿದೆ. ಫಿಮೇಲ್ ಪ್ಯಾಂಗೋಲಿನ್ಸ್ ಯಾಕೆ ಅಂತ ಹೇಳಿದ್ರೆ, ಫಿಮೇಲ್ ಪ್ಯಾಂಗೋಲಿನ್ಸ್ ಗಳು ತುಂಬಾ ಶೈ ಮತ್ತೆ ಸಾಲಿಟರಿ ನೇಚರ್ ನ ಹೊಂದಿರೋದ್ರಿಂದ ಅದರ ರಿಪ್ರೊಡಕ್ಷನ್ ಸ್ಲೋ. ಅದಕ್ಕೋಸ್ಕರ ವರ್ಷಕ್ಕೆ ಒಂದು ಮರಿಯನ್ನ ಮಾಡುತ್ತೆ ಈ ಪ್ಯಾಂಗೋಲಿನ್ಸ್. ಅದಕ್ಕೋಸ್ಕರನೇ ಇದರ ಪಾಪ್ಯುಲೇಷನ್ ಕೂಡ ಕಡಿಮೆ ಇದೆ. ಸೊ ಏನೆಲ್ಲ ಥ್ರೆಟ್ ಇದೆ ಪಾಪ್ಯುಲೇಷನ್ ಡಿಕ್ಲೈನ್ ಆಗೋದಕ್ಕೆ ಅಂತ ಹೇಳಿದ್ರೆ, ಯೂಶಲಿ ಟ್ರೇಡಿಂಗ್ ಒನ್ ಆಫ್ ದ ಥ್ರೆಟ್. ಎರಡನೇದು ಬಂದ್ಬಿಟ್ಟು ಹ್ಯಾಬಿಟ್ಯಾಟ್ ಡಿಸ್ಟ್ರಕ್ಷನ್. ಸೊ ಈ ರೀತಿಯಾದಂತಹ ಮೇಜರ್ ಥ್ರೆಟ್ಸ್ ಇಂದ ಪ್ಯಾಂಗೋಲಿನ್ಸ್ ನ ಪಾಪ್ಯುಲೇಷನ್ ಕಡಿಮೆ ಆಗ್ತಿರೋದನ್ನ ನೋಡಬಹುದಾಗುತ್ತೆ. ಸೊ ಪ್ಯಾಂಗೋಲಿನ್ಸ್ ಅಲ್ಲಿ ಒಟ್ಟು 8 ರೀತಿಯಾದಂತಹ ಪ್ಯಾಂಗೋಲಿನ್ಸ್ ಗಳನ್ನ ನೋಡಬಹುದು. ಅದರಲ್ಲಿ ಆಫ್ರಿಕನ್ ಪ್ಯಾಂಗೋಲಿನ್ಸ್ ಮತ್ತೆ ಏಷಿಯನ್ ಪ್ಯಾಂಗೋಲಿನ್ಸ್ ಅಂತ ಹೇಳಿ ನೋಡ್ತೇವೆ. ಆಫ್ರಿಕನ್ ಪ್ಯಾಂಗೋಲಿನ್ಸ್ 4 ತರ ಇದೆ, ಏಷಿಯನ್ ಪ್ಯಾಂಗೋಲಿನ್ಸ್ 4 ತರ ಇದೆ. ಆಫ್ರಿಕನ್ ಪ್ಯಾಂಗೋಲಿನ್ಸ್ ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಬ್ಲಾಕ್ ಬಿಲ್ಡ್ ಪ್ಯಾಂಗೋಲಿನ್, ನೆಕ್ಸ್ಟ್ ಅದೇ ತರ ವೈಟ್ ಬಿಲ್ಡ್ ಪ್ಯಾಂಗೋಲಿನ್ ಅಂತ ಇದೆ. ಜೊತೆಗೆ ಗೇನ್ಡ್ ಗ್ರೌಂಡ್ ಪ್ಯಾಂಗೋಲಿನ್ ಅಂತ ಇದೆ. ನೆಕ್ಸ್ಟ್ ಟ್ಯಾಮಿನಿಕ್ಸ್ ಗ್ರೌಂಡ್ ಪ್ಯಾಂಗೋಲಿನ್ ಅಂತ ಇದೆ. ಸೊ ಒಟ್ಟು 4 ರೀತಿಯಾದಂತಹ ಪ್ಯಾಂಗೋಲಿನ್ಸ್ ಗಳನ್ನ ಆಫ್ರಿಕನ್ ಪ್ಯಾಂಗೋಲಿನ್ಸ್ ಅಲ್ಲಿ ನಾವು ನೋಡಬಹುದಾಗುತ್ತೆ. ನೆಕ್ಸ್ಟ್ ಏಷಿಯನ್ ಪ್ಯಾಂಗೋಲಿನ್ಸ್ ಗೆ ಬಂದ್ರೆ, ಏಷಿಯನ್ ಪ್ಯಾಂಗೋಲಿನ್ಸ್ ಅಲ್ಲಿ ಇಂಡಿಯನ್ ಪ್ಯಾಂಗೋಲಿನ್ ಇದೆ, ಚೈನೀಸ್ ಪ್ಯಾಂಗೋಲಿನ್ ಇದೆ, ನಂತರ ಫಿಲಿಪೈನ್ಸ್ ಪ್ಯಾಂಗೋಲಿನ್ಸ್ ಇದೆ, ನೆಕ್ಸ್ಟ್ ಸುಂಡಾ ಪ್ಯಾಂಗೋಲಿನ್ಸ್ ಇದೆ. ಸೊ ಈ ರೀತಿಯಾದಂತಹ 4 ಪ್ಯಾಂಗೋಲಿನ್ಸ್ ಗಳನ್ನ ನಾವು ಕಾಣಬಹುದಾಗುತ್ತೆ ಅಂಡರ್ ದ ಏಷಿಯನ್ ಪ್ಯಾಂಗೋಲಿನ್ ಡಿವಿಷನ್ಸ್. ಈಗ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇಂಡಿಯನ್ ಪ್ಯಾಂಗೋಲಿನ್ ಬೇಕು, ಹಿಮಾಲಯನ್ ಪ್ಯಾಂಗೋಲಿನ್ ಬೇಕು, ಚೈನೀಸ್ ಪ್ಯಾಂಗೋಲಿನ್ ಬೇಕು. ಕರೆಕ್ಟ್ ಅಲ್ವಾ? ಈ ಇಂಡಿಯನ್ ಪ್ಯಾಂಗೋಲಿನ್ ಇಂಡಿಯಾದಲ್ಲಿ ಎಲ್ಲೆಲ್ಲ ನಾವು ನೋಡಬಹುದು ಅಂತ ಹೇಳಿದ್ರೆ, ಇಂಡಿಯಾದ ಬಿಹಾರ್, ಅಸ್ಸಾಂ, ವೆಸ್ಟ್ ಬೆಂಗಾಲ್ ಈ ರೀಜನ್ಸ್ ಅಲ್ಲಿ ಮೇಜರ್ ಆಗಿ ಇಂಡಿಯನ್ ಪ್ಯಾಂಗೋಲಿನ್ಸ್ ನ ನೋಡಬಹುದು. ಇದನ್ನ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ನ ಅಡಿಯಲ್ಲಿ
ಸ್ಕೆಡ್ಯೂಲ್ 1 ನಲ್ಲಿ ಇಟ್ಟು ಪ್ರೊಟೆಕ್ಷನ್ ಮಾಡಲಾಗ್ತದೆ. ಜೊತೆಗೆ ಸೈಡ್ಸ್ ಅಲ್ಲೂ ಕೂಡ ಅಪೆಂಡಿಕ್ಸ್ 1 ನಲ್ಲಿ ಇಟ್ಟು ಪ್ರೊಟೆಕ್ಷನ್ ಮಾಡಲಾಗ್ತದೆ. ಜೊತೆಯಲ್ಲಿ IUCN ಅಂಡರ್ ಅಲ್ಲಿ ಎಂಡೇಂಜರ್ಡ್ ಲಿಸ್ಟ್ ಅಲ್ಲಿ ಇಡಲಾಗಿದೆ. ಯಾವುದನ್ನ? ಇಂಡಿಯನ್ ಪ್ಯಾಂಗೋಲಿನ್. ಓಕೆನಾ? ನೆಕ್ಸ್ಟ್ ಅದೇ ನಾವು ಚೈನೀಸ್ ಪ್ಯಾಂಗೋಲಿನ್ಗೆ ಹೋದ್ರೆ, ಚೈನೀಸ್ ಪ್ಯಾಂಗೋಲಿನ್ ಕ್ರಿಟಿಕಲಿ ಎಂಡೇಂಜರ್ಡ್ ಲಿಸ್ಟ್ ಅಲ್ಲಿ ಇದೆ. ಕ್ರಿಟಿಕಲಿ ಎಂಡೇಂಜರ್ಡ್ ಲಿಸ್ಟ್ ಅಲ್ಲಿ ಇದೆ. ಯಾವುದು? ಚೈನೀಸ್ ಪ್ಯಾಂಗೋಲಿನ್, ವಿಚ್ ಇಸ್ ನಥಿಂಗ್ ಬಟ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಇಂಡಿಯನ್ ಪ್ಯಾಂಗೋಲಿನ್ ಬಗ್ಗೆ ಏನಾದ್ರು ಕೇಳಬಹುದು ಅಥವಾ ಚೈನೀಸ್ ಪ್ಯಾಂಗೋಲಿನ್ಸ್ ಬಗ್ಗೆ ಏನಾದ್ರು ಕೂಡ ಕೇಳಬಹುದು. ಇನ್ನು ಈಗ ಬಂದಿರುವಂತಹ ಹಿಮಾಲಯನ್ ಪ್ಯಾಂಗೋಲಿನ್ ಚೈನೀಸ್ ಪ್ಯಾಂಗೋಲಿನ್ಗೆ ಕಂಪೇರ್ ಮಾಡಿದ್ರೆ ಬೇರೆ ರೀತಿಯಾದ ಫೀಚರ್ಸ್ ನ ಹೊಂದಿದೆ ಅಂತ ನಾವು ನೋಡಿದ್ವಿ. ಕರೆಕ್ಟ್ ಅಲ್ವಾ? ಈ ಹಿಮಾಲಯನ್ ಪ್ಯಾಂಗೋಲಿನ್ ಯಾವ್ಯಾವ ರೀಜನ್ಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಇದು ಕೆಲವೊಂದು ರೀಜನ್ಸ್ ಅಲ್ಲಿ ಮಾತ್ರ ಸಿಗುತ್ತೆ. ಸದರ್ನ್ ಹಿಮಾಲಯನ್ ರೀಜನ್ಸ್, ಫುಟ್ ಹಿಲ್ಸ್ ಆಫ್ ದ ಹಿಮಾಲಯ ಅಂದ್ರೆ ನೇಪಾಳ, ಸೌತ್ ಟಿಬೆಟ್ ಮತ್ತೆ ನಾರ್ತ್ ಈಸ್ಟರ್ನ್ ಇಂಡಿಯಾಗೆ ರಿಸ್ಟ್ರಿಕ್ಟೆಡ್ ಆಗಿ ಈ ಹಿಮಾಲಯನ್ ಪ್ಯಾಂಗೋಲಿನ್ಸ್ ಗಳನ್ನ ನಾವು ಕಾಣಬಹುದಾಗುತ್ತೆ. ಇದಿಷ್ಟು ಈ ಒಂದು ಪ್ಯಾಂಗೋಲಿನ್ಸ್ ನ ಬಗ್ಗೆ. ಸೊ ಪ್ಯಾಂಗೋಲಿನ್ಸ್ ಗೆ ಮೇಜರ್ ಥ್ರೆಟ್ ಯಾವ್ದು? ವೈಲ್ಡ್ ಲೈಫ್ ಟ್ರಾಫಿಕಿಂಗ್, ಟ್ರೆಡಿಷನಲ್ ಮೆಡಿಸಿನ್ ಇನ್ಫಿಲ್ಟ್ರೇಷನ್ ಮತ್ತೆ ಎಕ್ಸ್ಟ್ರೀಮ್ ಇನ್ಬ್ರಿಡೇಷನ್. ಇನ್ಬ್ರೀಡಿಂಗ್ ಜಾಸ್ತಿ ಆದ ಹಾಗೆ ಅದರ ಜೆನೆಟಿಕ್ ವೇರಿಯೇಷನ್ ಜಾಸ್ತಿ ಆಗುತ್ತಲ್ವಾ, ಅದರಿಂದ ಕೂಡ ರಿಸ್ಟ್ರಿಕ್ಷನ್, ಗ್ರೋತ್ ರಿಸ್ಟ್ರಿಕ್ಷನ್ ಆಗ್ತಾ ಇದೆ. ಅದಕ್ಕೋಸ್ಕರ ಅಂಡ್ ಈ ಹಿಮಾಲಯನ್ ಪ್ಯಾಂಗೋಲಿನ್ ಬಂದ್ಬಿಟ್ಟು 14th ಸೆಂಚುರಿಗೆ ಸೇರಿರುವಂತಹದ್ದು ಲಿಟಲ್ ಐಸ್ ಎರಾಗೆ ಸೇರಿರುವಂತಹ ಪ್ಯಾಂಗೋಲಿನ್ಸ್ ಆಗಿದೆ. ನೆಕ್ಸ್ಟ್ ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು ದ ನ್ಯೂಲಿ revalidated Himalayan pangolin, consider the following statement. First one, it is physically characterized by having larger ears and longer nasal bone compared to Chinese pangolin. ಇಲ್ಲ, ಚೈನೀಸ್ ಪ್ಯಾಂಗೋಲಿನ್ ಗೆ ಕಂಪೇರ್ ಮಾಡಿದ್ರೆ ಸ್ಮಾಲರ್ ಇಯರ್ಸ್ ಮತ್ತೆ ಸ್ಮಾಲರ್ ನಾಸಲ್ ಹೋಲ್ಸ್ ಗಳನ್ನ ನೋಡ್ತೀವಿ. ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ನೆಕ್ಸ್ಟ್ ಸೆಕೆಂಡ್, ಬಿಕಾಸ್ ಇದು ಶಾರ್ಟರ್ ಇರುತ್ತೆ ಇಯರ್ಸ್ ಮತ್ತೆ ನಾಸಲ್ಸ್ ಕೂಡ ತುಂಬಾ ಸ್ಮಾಲ್ ಇರುತ್ತೆ. ನೆಕ್ಸ್ಟ್, ಇಟ್ಸ್ ಗ್ಲೋಬಲ್ ಪಾಪ್ಯುಲೇಷನ್ ಹಿಸ್ಟಾರಿಕಲಿ ಎಕ್ಸ್ಪೀರಿಯನ್ಸ್ ಡೆಮೋಗ್ರಫಿಕ್ ಕಾಂಟ್ರಾಕ್ಷನ್ ಡ್ಯೂರಿಂಗ್ ದ ಲಿಟಲ್ ಐಸ್ ಏಜ್. ಇದು ಸರಿಯಾದ ಉತ್ತರ. ನೆಕ್ಸ್ಟ್, within India, confirmed population have been traced to region in the Western Ghats. Western Ghats alla restricted to North Eastern region. Correct alva? So answer ಬಂದ್ಬಿಟ್ಟು 2 only is the right answer. So ಇದಿಷ್ಟು ಪ್ಯಾಂಗೋಲಿನ್ಸ್ ನ ರಿಲೇಟೆಡ್. ನೆಕ್ಸ್ಟ್, ಪ್ಯಾಂಗೋಲಿನ್ ಆದ್ಮೇಲೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇಂಡೋನೇಷಿಯಾನ ವಿಸಿಟ್ ಮಾಡಿದ್ರು. ಕರೆಕ್ಟ್ ಅಲ್ಲ? ಇಂಡೋನೇಷಿಯಾವನ್ನ ವಿಸಿಟ್ ಮಾಡಿದಾಗ ಅಲ್ಲಿರುವಂತಹ ಒಂದು ಫೇಮಸ್ ಅವಾರ್ಡ್ ಅನ್ನ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ ಕೊಡಲಾಗಿದೆ. ಯಾವ ಅವಾರ್ಡ್ ಅಂತ ಹೇಳಿದ್ರೆ ಬಿಂತಂಗ್ ಆದಿಪೂರ್ಣ ಅವಾರ್ಡ್ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಅಲ್ಲಿಯ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದಾರೆ. ಇಂಡೋನೇಷಿಯಾ ಮತ್ತೆ ಭಾರತದ ರಿಲೇಶನ್ಶಿಪ್ ಅನ್ನ ಸ್ಟ್ರೆಂಥನ್ ಮಾಡಿರೋದ್ರಲ್ಲಿ ನರೇಂದ್ರ ಮೋದಿ ಅವರ ಪಾತ್ರ ಹೆಚ್ಚಾಗಿದೆ ಅಂತ ಹೇಳ್ಬಿಟ್ಟು ಅವರನ್ನ ರೆಕಗ್ನೈಸ್ ಮಾಡ್ಬಿಟ್ಟು ಇಂಡೋನೇಷಿಯಾ ವಿಸಿಟ್ ಸಮಯದಲ್ಲಿ ಅವರಿಗೆ ಈ ಅವಾರ್ಡ್ ಅನ್ನ ಕೊಡಲಾಗಿದೆ. ಇದನ್ನ ಇಂಡೋನೇಷಿಯಾದ ಯುನಿಟಿ, ಕಂಟಿನ್ಯೂಟಿ, ಪ್ರಾಸ್ಪ್ಯಾರಿಟಿ ಯಾರು ಎಕ್ಸೆಪ್ಷನಲ್ ಸರ್ವಿಸಸ್ ನ ಮಾಡ್ತಾರೆ ಅಲ್ವಾ ಅಂತವ್ರಿಗೆ ಈ ಅವಾರ್ಡ್ ಅನ್ನ ಕೊಡಲಾಗುತ್ತೆ. ಈ ಅವಾರ್ಡ್ ಅಲ್ಲಿ ಗೋಲ್ಡ್ ಕೋಟೆಡ್ ಇರುವಂತಹ ಸ್ಟಾರ್ ಇರುತ್ತೆ, ಶೈನಿಂಗ್ ಸ್ಟಾರ್. ನೀವು ಅವಾರ್ಡ್ ನ ನೋಡ್ಬೋದು. ಸ್ಟಾರ್ ಇದೆ ಅಲ್ವಾ? ಕರೆಕ್ಟ್ ಅಲ್ವಾ? ಸ್ಟಾರ್ ಇರುತ್ತೆ. ಆ ಸ್ಟಾರಿನ ಮಧ್ಯೆ ಇಂಡೋನೇಷಿಯಾದ ಸಿಂಬಲ್ ಇರುತ್ತೆ. ಅಂಡ್ ಗರುಡ ಪನಾಸಿಯಾ ಅನ್ನುವಂತಹ ಒಂದು ಸಿಂಬಲ್ ಕೂಡ ಇರುತ್ತೆ ಮಧ್ಯದಲ್ಲಿ. ರೆಡ್ ಮತ್ತೆ ವೈಟ್ ಕಲರ್ ಮಿಕ್ಸ್ ಇರುತ್ತೆ. ಸೊ ಇದಿಷ್ಟು ಈ ಒಂದು ಬಿಂತಾಂಗ್ ಆದಿಪೂರ್ಣ ಅವಾರ್ಡ್ ಬಗ್ಗೆ. ನಿಮ್ಗೆ ಇದನ್ನ ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇದ್ರ ಬಗ್ಗೆ ಒಂದು ಕ್ವಶನ್ ನೋಡೋಣ. ದ ಬಿಂತಾಂಗ್ ಆದಿಪೂರ್ಣ ರೀಸೆಂಟ್ಲಿ ಫೀಚರ್ ಇನ್ ನ್ಯೂಸ್ ಈಸ್ ದ ಹೈಯೆಸ್ಟ್ ಸಿವಿಲಿಯನ್ ಹಾನರ್ ಆಫ್ ವಿಚ್ ನೇಷನ್? ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ರಿಪಬ್ಲಿಕ್ ಆಫ್ ಇಂಡೋನೇಷಿಯಾ. ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆದಂತಹ ಉತ್ತರ. ನೆಕ್ಸ್ಟ್, ಗವಾಟಿ ಬ್ರಿಕ್ಸ್ ಡಿಕ್ಲರೇಷನ್. ಬ್ರಿಕ್ಸ್ ಸಮ್ಮಿತ್ ಈಗ ನಡೀತಲ್ವಾ, ಆ ಬ್ರಿಕ್ಸ್ ಸಮಿತಿನ ಸಮಯದಲ್ಲಿ ಗವಾಟಿ ಡಿಕ್ಲರೇಷನ್ ಅಡಾಪ್ಟ್ ಮಾಡ್ಕೊಳ್ಳಾಯ್ತು. ಏನಕ್ಕೆ ಅಂತ ಹೇಳಿದ್ರೆ ಟು ಸ್ಟ್ರೆಂಥನ್ ದ ಕೋಆಪರೇಷನ್ ಅಗೇನ್ಸ್ಟ್ ದ ಇಲಿಸಿಟ್ ಡ್ರಗ್ ಟ್ರಾಫಿಕಿಂಗ್ ಅಂಡ್ ಆಲ್ಸೋ ಆರ್ಗನೈಸ್ಡ್ ಕ್ರೈಮ್. ಡ್ರಗ್ ಟ್ರಾಫಿಕಿಂಗ್ ಮತ್ತೆ ಆರ್ಗನೈಸ್ಡ್ ಕ್ರೈಮ್ ಅನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಬ್ರಿಕ್ಸ್ ಕಂಟ್ರೀಸ್ ಗಳು ಅಡಾಪ್ಟ್ ಮಾಡ್ಕೊಂಡಿರುವಂತಹ ಇನಿಷಿಯೇಟಿವ್ ಗವಾಟಿ ಬ್ರಿಕ್ಸ್ ಡಿಕ್ಲರೇಷನ್.
ಇದು 2026 ಇಂಡಿಯಾಸ್ ಬ್ರಿಕ್ಸ್ ಚೇರ್ಮನ್ಶಿಪ್ ಅಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಾಯ್ತು. ಇದರ ಥೀಮ್ ಬಂದ್ಬಿಟ್ಟು ಅಂದ್ರೆ ಈ ಬಾರಿಯ 2026 ನ ಥೀಮ್ ಬಂದ್ಬಿಟ್ಟು ಬಿಲ್ಡ್ ಫಾರ್ ರೆಸಿಲಿಯನ್ಸ್, ಇನೋವೇಷನ್, ಕೋಆಪರೇಷನ್ ಅಂಡ್ ಸಸ್ಟೈನಬಿಲಿಟಿ ಅಂತ ಥೀಮ್. ಎಲ್ಲಿ ನಡೀತು? ಅಸ್ಸಾಂ ಗುವಾಹಟಿಯಲ್ಲಿ ನಡೀತಲ್ವಾ, ಅದಕ್ಕೆ ಇದನ್ನ ಗುವಾಹಟಿ ಡಿಕ್ಲರೇಷನ್ ಅಂತ ಹೇಳಿ ಕರೆಯಲಾಗುತ್ತೆ. With reference to the international declaration, the Guwahati Declaration adopted in 2026 focuses on which of the following? First statement, a framework of BRICS cooperation against illicit drug trafficking and organized crime. ಇದು ಸರಿಯಾದ ಉತ್ತರ. ಸೊ ಯಾರ್ಯಾರು ಇಲ್ಲಿ ಪಾರ್ಟಿಸಿಪೆಂಟ್ಸ್ ಆಗಿದ್ರು? ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ, ಈಜಿಪ್ಟ್, ಇರಾನ್, UAE, ಇಥಿಯೋಪಿಯಾ ಅಂಡ್ ಸೌದಿ ಅರೇಬಿಯಾ. ಇದಿಷ್ಟು ಕಂಟ್ರೀಸ್ಗಳು ಈಗ 2026 ಬ್ರಿಕ್ಸ್ ಸಮಿತಿಯಲ್ಲಿ ಪಾರ್ಟಿಸಿಪೇಟ್ ನ ಮಾಡಿದ್ರು. ನೆಕ್ಸ್ಟ್ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಓಕೆ, ಕ್ವಶನ್ ಆಯ್ತು. ನೆಕ್ಸ್ಟ್ ಟಾಪಿಕ್ ಅನ್ನ ನೋಡೋಣ. ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ 2.0. ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಯೂನಿಯನ್ ಮಿನಿಸ್ಟ್ರಿ ಆಫ್ ಎಜುಕೇಶನ್ ರೀಸೆಂಟ್ ಆಗಿ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ 2.0 ನ ರಿಲೀಸ್ ಮಾಡಿದೆ. ಸೊ ಈ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ 2.0 ನ ಸ್ಟೇಟ್ಸ್ ಮತ್ತೆ ಯೂನಿಯನ್ ಟೆರಿಟರಿಗೆ ಅಂಡ್ ಆಲ್ಸೋ ಡಿಸ್ಟ್ರಿಕ್ಟ್ ಗಳಿಗೆ ಸಪರೇಟ್ ಆಗಿ ರಿಲೀಸ್ ಅನ್ನ ಮಾಡಲಾಗಿದೆ. ಈ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ನಿಮಗೆ ಮೇನ್ಸ್ ಆನ್ಸರ್ ರೈಟಿಂಗ್ ಮತ್ತೆ ನಿಮ್ಮ ಪ್ರಿಲಿಮ್ಸ್ ಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಇಂಡೆಕ್ಸ್ ಅನ್ನ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಮತ್ತೆ ಲಿಟ್ರಸಿ ಕೆಳಗೆ ಇರುವಂತಹ ಸ್ಕೂಲ್ ಎಜುಕೇಶನ್ ಪರ್ಫಾರ್ಮೆನ್ಸ್ ಆಫ್ ಸ್ಟೇಟ್ಸ್ ಅನ್ನ ಮೆಜರ್ ಮಾಡೋದಕ್ಕೋಸ್ಕರ ತರಲಾಗಿದೆ. ಒಟ್ಟು ಇದರಲ್ಲಿ 73 ಇಂಡಿಕೇಟರ್ಸ್ ಗಳನ್ನ ಯೂಸ್ ಮಾಡಲಾಗಿದೆ. ಈ 73 ಇಂಡಿಕೇಟರ್ಸ್ ಗಳನ್ನ 2 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡಿ 6 ಡೊಮೈನ್ಸ್ ಅಲ್ಲಿ ತಗೊಬಂದಿದ್ದಾರೆ. ಸೊ 6 ಡೊಮೈನ್ಸ್ ಅನ್ನ ಇಲ್ಲಿ ಯೂಸ್ ಮಾಡಲಾಗಿದೆ. ಕರೆಕ್ಟ್ ಅಲ್ವಾ? ಈಗ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಸ್ಟೇಟ್ಸ್ ಮತ್ತೆ ಯೂನಿಯನ್ ಟೆರಿಟರಿಯನ್ನ ನೋಡ್ಕೊಂಡ್ರೆ ಇದ್ರ ಟೋಟಲ್ ವೇಟೇಜ್ ಬಂದ್ಬಿಟ್ಟು 1000 ಪಾಯಿಂಟ್ಸ್ ಅಕ್ರಾಸ್ 70 ಇಂಡಿಕೇಟರ್. ಇದು ಟೋಟಲ್ ಎರಡರನ್ನು ಸೇರಿಸ್ಬಿಟ್ಟು. ಕರೆಕ್ಟಾ? ಸೊ ಈಗ ಸಪರೇಟ್ ಆಗಿ ಸ್ಟೇಟ್ಸ್ ಮತ್ತೆ ಯೂನಿಯನ್ ಟೆರಿಟರಿಯನ್ನ ನೋಡಿದ್ರೆ ಇಲ್ಲಿ ವೇಟೇಜ್ ಬಂದ್ಬಿಟ್ಟು 1000 ಪಾಯಿಂಟ್ಸ್. 70 ಇಂಡಿಕೇಟರ್ಸ್ ಗಳನ್ನ ಇಲ್ಲಿ ಯೂಸ್ ಮಾಡಲಾಗಿದೆ. ಓಕೆನಾ? ಈ 70 ಇಂಡಿಕೇಟರ್ಸ್ ಗಳಲ್ಲಿ ಒಟ್ಟು 6 ಡೊಮೈನ್ಸ್ ಗಳನ್ನ ಇಲ್ಲಿ ತಗೊಳ್ಳಲಾಗಿದೆ. ಯಾವ್ಯಾವ ಡೊಮೈನ್ಸ್ ಗಳನ್ನ ಇಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಕ್ವಿಟಿ, ಇನ್ಫ್ರಾಸ್ಟ್ರಕ್ಚರ್, ಟೀಚರ್ ಎಜುಕೇಶನ್ ಅಂಡ್ ಆಲ್ಸೋ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಫೆಸಿಲಿಟಿ, ಗವರ್ನೆನ್ಸ್ ಪ್ರೊಸೆಸ್, ಈ ರೀತಿಯಾದಂತಹ ಬೇರೆ ಬೇರೆ ಡೊಮೈನ್ಸ್ ಗಳನ್ನ ಇಲ್ಲಿ ಯೂಸ್ ಮಾಡಲಾಗಿದೆ. ಈ ಫ್ರೇಮ್ ವರ್ಕ್ ಫುಲ್ಲಿ ಅಲೈನ್ಡ್ ವಿತ್ ಯಾವ್ದಾವ್ದ್ರ ಜೊತೆ ಅಲೈನ್ ಆಗಿದೆ ಅಂತ ಹೇಳಿದ್ರೆ ಯೂನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಫಾರ್ ಎಜುಕೇಶನ್ ಪ್ಲಸ್ UDISE ಪ್ಲಸ್, ನಂತರ ಪಾರಕ್ ರಾಷ್ಟ್ರೀಯ ಸರ್ವೇಕ್ಷಣ್ 2024 ಜೊತೆಗೆ PM ಪೋಷಣ್ ಪೋರ್ಟಲ್, ಪ್ರಬಂಧ್ ಪೋರ್ಟಲ್ ಮತ್ತೆ ವಿದ್ಯಾಂಜಲಿ ಪೋರ್ಟಲ್ ಜೊತೆಗೆ ಇಂಟಿಗ್ರೇಟ್ ನ ಮಾಡಲಾಗಿದೆ. ಫುಲ್ಲಿ ಅಲೈನ್ ಮಾಡಲಾಗಿದೆ. ಓಕೆನಾ? ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಡಿಸ್ಟಿಕ್ ಅನ್ನ ನೋಡ್ಕೊಳ್ಳೋಣ. PGID ಅಂತ ಹೇಳಿ ಇದನ್ನ ಕರೆಯಲಾಗುತ್ತೆ. ಸೊ ಈ ಡಿಸ್ಟಿಕ್ ಅಲ್ಲಿ ನೋಡ್ಕೊಂಡ್ರೆ ಇದರಲ್ಲಿ ಒಟ್ಟು 600 ಪಾಯಿಂಟ್ಸ್ ಅನ್ನ 70 ಡಿಫ್ರೆಂಟ್ ಕ್ಯಾಟಗರೀಸ್ ಅಲ್ಲಿ ತಗೊಳ್ಳಲಾಗಿದೆ. ಇಂಡಿಕೇಟರ್ಸ್ ನ ಇಲ್ಲಿ 6 ಕ್ಯಾಟಗರಿ ಡೊಮೈನ್ಸ್ ಗಳನ್ನ ತಗೊಳ್ಳಲಾಗಿದೆ. ಯಾವ ಡೊಮೈನ್ಸ್ ಅಂತ ಹೇಳಿದ್ರೆ ಎಫೆಕ್ಟಿವ್ ಕ್ಲಾಸ್ ರೂಮ್ ಔಟ್ಕಮ್ಸ್ ಗಳನ್ನ ತಗೊಳ್ಳಲಾಗಿದೆ, ಟ್ರಾನ್ಸಾಕ್ಷನ್ಸ್, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ, ಸ್ಟೂಡೆಂಟ್ ಎಂಟೈಟಲ್ಮೆಂಟ್ಸ್, ಮತ್ತೆ ಸ್ಕೂಲ್ ಸೇಫ್ಟಿ ಮತ್ತೆ ಚೈಲ್ಡ್ ಪ್ರೊಟೆಕ್ಷನ್ಸ್, ಈ ರೀತಿ ಬೇರೆ ಬೇರೆ ಕೀ ಇಂಡಿಕೇಟರ್ಸ್ ಗಳನ್ನ ಇಲ್ಲಿ ಯೂಸ್ ಮಾಡಲಾಗಿದೆ. ಜೊತೆಯಲ್ಲಿ ಡಿಜಿಟಲ್ ಲರ್ನಿಂಗ್ ಮತ್ತೆ ಗವರ್ನೆನ್ಸ್ ಪ್ರೊಸೆಸ್ ಗಳನ್ನ ಕೂಡ ಇಲ್ಲಿ ತಗೊಳ್ಳಲಾಗಿದೆ. ಅಂಡ್ ಒಟ್ಟು 11 ಅನಾಲಿಟಿಕಲ್ ಡೊಮೈನ್ಸ್ ಗಳನ್ನ ಇನ್ಕ್ಲೂಡ್ ಮಾಡಿದೆ. ಡಿಜಿಟಲ್ ಲರ್ನಿಂಗ್, ಚೈಲ್ಡ್ ಪ್ರೊಟೆಕ್ಷನ್, ಫಂಡ್ಸ್ ಕನ್ವರ್ಜೆನ್ಸ್ ಮತ್ತೆ ಸ್ಕೂಲ್ ಲೀಡರ್ಶಿಪ್, ಹೀಗೆ ಬೇರೆ ಬೇರೆ ಡೊಮೈನ್ಸ್ ಗಳನ್ನ ಕೂಡ ಕನ್ಸಿಡರ್ ಮಾಡಲಾಗಿದೆ. ಇದು ಕೂಡ ಬೇರೆ ಪ್ರೋಗ್ರಾಮ್ ಜೊತೆ ಅಲೈನ್ ಆಗಿದೆ. ಯಾವ್ಯಾವ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಸೇಮ್ UDSI ಪ್ಲಸ್, ಪರಾಕ್ ರಾಷ್ಟ್ರೀಯ ಸರ್ವೇಕ್ಷಣ್ ಮತ್ತೆ PM ಪೋಷಣ್, ಹೀಗೆ ಬೇರೆ ಬೇರೆ ಗವರ್ಮೆಂಟ್ ಸ್ಕೀಮ್ಸ್ ಗಳ ಜೊತೆ ಈ ಒಂದು PGID ಅಂದ್ರೆ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಡಿಸ್ಟ್ರಿಕ್ಟ್ ಕೂಡ ಅಲೈನ್ ಆಗಿರೋದನ್ನ ನಾವು ಕಾಣಬಹುದಾಗುತ್ತೆ. ನೆಕ್ಸ್ಟ್ ಇದ್ರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಸೊ ಕ್ವಶನ್ ಬಂದು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ರಿಲೀಸ್ಡ್ ಬೈ ಯೂನಿಯನ್ ಮಿನಿಸ್ಟ್ರಿ ಆಫ್ ಎಜುಕೇಶನ್. The framework is heavily dependent on data input collecting through UDISE plus and
ಪಾರಾಕ್ ರಾಷ್ಟ್ರೀಯ ಸರ್ವೇಕ್ಷಣ್. ಫಸ್ಟ್ ಒನ್ ಕರೆಕ್ಟ್. Next, the PGI states or union territory and PGI districts share the same overall weightage of 1000 points. ಅಲ್ಲ, ಎರಡಕ್ಕೂ ಬೇರೆ ಬೇರೆ ಇರೋದಲ್ವಾ? PGI ಸ್ಟೇಟ್ಸ್ ಅಥವಾ ಯೂನಿಯನ್ ಟೆರಿಟರಿ 1000 ಪಾಯಿಂಟ್ಸ್, ಅದೇ PGI ಡಿ ಬಂದ್ಬಿಟ್ಟು 600 ಪಾಯಿಂಟ್ಸ್. ಕರೆಕ್ಟಾ? ಸೊ ಹಾಗಾಗಿ ಆನ್ಸರ್ ಬಂದ್ಬಿಟ್ಟು 1 only is the right answer. ಸೊ ಇದಿಷ್ಟು ಜುಲೈ 8ನೇ ತಾರೀಕು ಇದ್ದಂತಹ ಕರೆಂಟ್ ಅಫೇರ್ಸ್. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.